150 ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಭರತನಾಟ್ಯ, ಸಂಗೀತ ಎಲ್ಲ ಮಕ್ಕಳಿಗೂ ಕಲಿಯುವಂತಹ ಆಸಕ್ತಿ ಕೊಟ್ಟಿರುವಂಥದ್ದು ನನ್ನ ಪುಟ್ಟ ಮಗಳು, ತಂದೆ ಇದ್ದಂಥ ಮಗಳು ತುಂಬ ಅದ್ಭುತವಾಗಿ ಅನನ್ಯವಾಗಿ ಇಡೀ ನಾಡಲ್ಲಿ, ಇಡೀ ಕರ್ನಾಟಕ ಎಲ್ಲೇ ಇದ್ರೂ ಒಂದು ಕಲಾವಿದೆಯಾಗಿ ನಟಿಸ್ತಾ ಇದ್ದಾರೆ. ಆ ಕಲೆಗೆ ನಾವು ನಿಜವಾಗ್ಲೂ ಅಭಿನಂದಿಸ್ತಾ ಇದ್ದೀವಿ. ಯಾಕೆಂದರೆ ಆ ಮಗು ಒಂದೇ ಹೇಳ್ತಾಯಿತ್ತು, ನಾನು ದುಡ್ಡು ಕೊಟ್ಟು ಕಲೆತನಕ್ಕೆ ನಾನು ಅವಮಾನ ಮಾಡ್ಕೊಳಲ್ಲ, ನನ್ನ ಜೀವನ ಇರೋವರೆಗೂ ಈ ಥರ ಹೋರಾಟ ಮಾಡಿ ಕಲಾವಿದರಿಗೆ ನಾನು ನನ್ನ ಕಲೆನ ಅವ್ರಿಗೆ ತೋರಿಸ್ಕೊಡ್ತೀನಿ ಮಮ್ಮಿ ಅಂತ ಹೇಳಿದಂಥ ನನ್ನ ಪುಟ್ಟ ಕಲಾವಿದರಿಗೆ ನಾನು ಅವಳಿಗೂ ಸ್ವಾಗತ ಬಯಸ್ತಾ ಇದ್ದೀನಿ, ಅವಳಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದಾನೆ. ಯಾಕೆಂದರೆ ಆವತ್ತಿನ ದಿನ ನಾನು ಅಷ್ಟೇ ಒಂದು ಹೋರಾಟದಲ್ಲಿ ಇರಬೇಕಾದಾಗ ನನಗೆ ಸಾಕಷ್ಟು ನಮ್ಮ ಹಿರಿಯ ಕಲಾವಿದರು ಅವರ ಆಶೀರ್ವಾದದಿಂದ ನಾನು ಇಷ್ಟೆಲ್ಲ ಬೆಳೆದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಭಕ್ತಿಪೂರ್ವಕವಾಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವವನ್ನು ಏನು ನೆರವೇರಿಸಿದ್ದೀರ, ಜೊತೆಗೆ ಸದ್ಗುರು ತ್ಯಾಗರಾಜ ಸ್ವಾಮಿಯವರ ಆರಾಧನಾ ಮಹೋತ್ಸವ ಏನು ಆಗಿದೆ, ಈ ಒಂದು ಪೂಜಾ ಫಲ ನನ್ನೆಲ್ಲ ಸವಿತಾ ಸಮಾಜದ ಬಂಧುಗಳಿಗೆ ಸಿಗಲಿ. ಮತ್ತು ನೀವು ಮಾಡಿರುವಂತಹ ಈ ಪೂಜೆ ಇಡೀ ನನ್ನ ಚಿಕ್ಕಬಳ್ಳಾಪುರ ಜನತೆಗೂ ಸಿಗಲಿ ಅಂತ ಈ ಮುಖಾಂತರ ಹಾರೈಸ್ತಾ, ಸವಿತಾ ಸಮಾಜ ಒಂದೆರಡು ಮಾತುಗಳನ್ನು ಮುಕ್ತವಾಗೋ ಪ್ರಾಮಾಣಿಕವಾಗೋ ಹೇಳ್ತೀನಿ. ಯಾರು ಯಾವುದೇ ಕಾರಣಕ್ಕೂ ಅನ್ಯತಾ ಭಾವಿಸಬಾರ್ದು. ನನ್ನ ಮನಸ್ಸಲ್ಲಿರೋದನ್ನು ನಾನು ಭಾವನೆಗಳನ್ನು ಹೇಳೋದು ನನಗಿಷ್ಟ, ಮುಚ್ಚಿಟ್ಕೊಳಕ್ಕೆ ಹೋಗಲ್ಲ. ಅದನ್ನು ತಾವೆಲ್ಲ ಸ್ಪೋರ್ಟಿವ್ ಆಗಿ ತಗೋಬೇಕು. ಏನಂತಂದರೆ ಸವಿತಾ ಸಮಾಜ ಏನು ತಮ್ಮ ಅಂದರೆ ಕೆಲಸ, ನಾವೇನು ಕೆಲಸ ಮಾಡ್ತೀವಿ ಆ ಕೆಲಸದ ಮೇಲೆ ಹಿಂದಿನ ಕಾಲದಲ್ಲಿ ನಮಗೆಲ್ಲ ಒಂದು ಜಾತಿಯ ಒಂದು ವರ್ಗ ಮಾಡ್ತಾ ಬಂದರು. ಅದರಿಂದ ಏನೂ ತಪ್ಪೇನಿಲ್ಲ. ಯಾರು ಹುಟ್ಟು ಬಿತ್ತಿ ಒಂದು ಕೃಷಿ ಮಾಡ್ತಿದ್ರು ಅವರನ್ನೆಲ್ಲ ಒಕ್ಕಲಿಗರು ಅಂತಂದರು. ಯಾರು ವ್ಯಾಪಾರ ಈ ಒಂದು ಉದ್ದಿಮೆಗಳನ್ನು ಮಾಡ್ತಿದ್ರು ಅವನ್ನೆಲ್ಲ ಶೆಟ್ರು ಅಂತಂದರು, ವೈಶ್ಯರು ಅಂತಂದರು. ಯಾರು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು, ನಮ್ಮ ಮನೆಗಳಲ್ಲಿ ಒಂದು ಪೂಜೆ ಮಾಡಿಕೊಡೋದು, ಏನು ಒಂದು ಮಂತ್ರಗಳನ್ನು ಹೇಳೋದು, ಇವನ್ನೆಲ್ಲ ಬ್ರಾಹ್ಮಣರು ಅಂತಂದರು. ಅಂದರೆ ಅವರವರ ಕೆಲಸ ಮಾಡೋದು. ಯಾರು ಇಡೀ ರಾಜ್ಯವನ್ನು ಕಾಪಾಡ್ತಿದ್ರು, ಎಲ್ಲರೂ ನೋಡ್ಕೊತಿದ್ರು, ಬೇರೆ ಯುದ್ಧಗಳಾದಾಗ ಅದರ ಜೊತೆ ಹೋರಾಟ ಮಾಡ್ತಿದ್ರು ಅಂತ ಅದನ್ನು ಮುನ್ನಡೆಸುವಂತಹ ಒಬ್ಬ ಏನು ಆ ವ್ಯಕ್ತಿಗಳನ್ನು ಕ್ಷತ್ರಿಯರು ಅಂತ ಕರೀತಾರೆ. ಈ ರೀತಿ ಜಾತಿ ವರ್ಗ ಮತ್ತೆ ಅದು ಮತ್ತೆ ಸಬ್ ಡಿವೈಡ್ ಆಗ್ತಾ ಬಂತು ಅಂತ ನನಗಿರುವಂಥ ಒಂದು ಸಾಮಾನ್ಯ ಜ್ಞಾನ. ಆ ರೀತಿಯಲ್ಲಿ ಯಾರು ಈ ನೀವು ಮಂಗಳವಾದ್ಯಗಳನ್ನು ನುಡಿಸ್ತೀರಾ, ಜೊತೆಗೆ ಒಂದು ಕ್ಷೌರಿಕ ವೃತ್ತಿಯನ್ನು ಮಾಡ್ತೀರಾ, ಇದನ್ನು ನೀವು ಒಂದು ಸವಿತಾ ಸಮಾಜ ಅಂತ ಒಂದು ಕರೀತೀರಿ. ಆದರೆ ಈ ಸಮಾಜ ನಾನು ಒಟ್ಟಾರೆ ಹೇಳ್ತಿರೋದು, ಬೇರೆ ಜನ ಒಂದಷ್ಟು ಏನು ಕಾಮನ್ ಸೆನ್ಸ್ ಇಲ್ದಿರೋರು, ಮೂಢನಂಬಿಕೆ ಇರೋರು ಏನು ಹೇಳ್ತಾರೆ ಅಂತಂದರೆ, ಅವರು ಇವರು ಏನು ಸವಿತಾ ಸಮಾಜದವರು, ಅವರು ಕಟಿಂಗ್ ಮಾಡೋರು, ಇನ್ನೊಬ್ಬರು ಅವ್ರು ಯಾರಾದರೂ ಅಡ್ಡ ಬಂದುಬಿಟ್ರೆ ನಾನೆಲ್ಲಾದರೂ ಹೋಗುವಂಥ ಕೆಲಸಕ್ಕೆ ನನಗೆ ಅಪಶಕನ ಅನ್ನೋದನ್ನು ನಾನು ಸುಮಾರು ಸಲ ಚಿಕ್ಕವನಾಗಿದ್ದಾಗ ಕೇಳ್ತಾ ಇದ್ದೆ. ನನಗೆ ಯಾಕೋ ಗೊತ್ತಿಲ್ಲ, ಮೊದಲಿಂದನೂ ಅಷ್ಟೇ ಜಾತಿ ವ್ಯವಸ್ಥೆಗಳ ಬಗ್ಗೆ ನನಗೆ ಯಾವತ್ತೂ ಅದು ತಲೆಗೆ ಹೋಗೇ ಇಲ್ಲ, ಯಾವತ್ತೂ ಹೋಗಿಲ್ಲ. ಈಗಲೂ ನನಗೆ ಎಷ್ಟೋ ಜನ ಹೇಳ್ತಿರ್ತಾರೆ, ಅದ್ರ ಬಗ್ಗೆ ನಾನು ತುಂಬ ಡಿಬೇಟ್ ಮಾಡ್ತಿರ್ತೀನಿ. ಎಲ್ಲ ಜಾತಿ ಎಲ್ಲ ಧರ್ಮ ಒಂದೇ. ಈ ರೀತಿ ನಾನು ಚಿಕ್ಕವನಿದ್ದಾಗೆಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಯಾರಾದರೂ ಮತ್ತು ನಾವು ಹಳ್ಳಿಗಳಲ್ಲಿ ಬೆಳೆದ್ರಿಂದ ಕೆಲವರಿಗೆ ಮಾತನ್ನು ಸಹ ಅಹಂಕಾರ, ಏನೋ ಒಂದು ಮಾತಾಡಬೇಕು, ಒಂದು ತೂಕವಿಲ್ಲದಿರೋ ಮಾತು, ಏನೋ ಎಲುಬಿಲ್ಲದ ನಾಲಿಗೆ, ಏನೋ ಒಂದು ಮಾತಾಡಿದ್ರೆ ಅವ್ನು ಯಾರೋ ಅಡ್ಡ ಬಂದ್ಬಿಟ್ಟ ಕೆಲಸ ಆಗುತ್ತೋ ಇಲ್ವೋ ಅಂತ. ನನಗಿದು ಯಾವಾಗಲೂ ಒಂದು ವಿಷಯ ತಲೆನಲ್ಲಿ ಕೊರಿತಾ ಇತ್ತು. ನಿಮಗಿವತ್ತು ನಾನು ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಬಾಲ್ಯ ಸ್ನೇಹಿತ, ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನರ್ಸರಿಯಿಂದ ಹಿಡಿದು ಸೆಕೆಂಡ್ PUCವರೆಗೂ ನನ್ನ ಬಾಲ್ಯ ಸ್ನೇಹಿತ ಯಾರು ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಚಿಕ್ಕಬಳ್ಳಾಪುರ ಪೆರಸನದಲ್ಲಿ BM ರಾಮಕೃಷ್ಣಪ್ಪ ಅಂತ ಒಬ್ಬರು ಟೀಚರ್ ಇದ್ದರು, BMR ಅಂತ ಕರೀತಾ ಇದ್ದರು. ಅವರ ಮಗ ಮುರಳಿ, ಅವನನ್ನು ನಾನಿವತ್ತು ನೆನೆಸ್ಕೊಬೇಕು. ಆ ಹುಡುಗ ನನಗೆ ನರ್ಸರಿಯಿಂದ ಹಿಡಿದು PUCವರೆಗೂ ನನ್ನ ಜೊತೆ ಫ್ರೆಂಡು. ಇವರೆಲ್ಲ ಏನು ಹೇಳ್ತಿದ್ರಲ್ಲ, ಯಾರಾದರೂ ಹೋಗ್ಬೇಕಾದ್ರೆ ನಿಮ್ಮ ಸಮುದಾಯದವ್ರು ಬಂದರೆ ಅಪಶಕನ ಅಂತ,
ನನ್ನ ಜೀವನ ಪೂರ್ತಿ ಏನು ನಾನು ಹುಟ್ಟಿದಾಗಿಂದ 12ನೇ ತರಗತಿವರೆಗೂ ನಾನು ಪ್ರತಿ ದಿವಸ ಮೊದಲು ಭೇಟಿ ಮಾಡ್ತಾ ಇದ್ದಿದ್ದು ಮುರಳಿನೇ. ಆದರೆ ನನ್ನ ಜೀವನ ಇವತ್ತು ತುಂಬ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ಪ್ರತಿ ಪ್ರತಿಯೊಂದು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಫಸ್ಟು ನಾನು ಹೋಗ್ತಿದ್ದೆ ಮುರಳಿ ಮನೆಗೆ ಹೋಗಿ ನಾವು ಇಬ್ಬರು ಜೊತೆಯಲ್ಲಿ ಒಂದೊಂದ್ಸಲ ಅವ್ರ ತಾಯಿ ನನಗೆ ಊಟ ಕೊಡ್ತಿದ್ರು. ನಾವು ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ವಿ. ಅವ್ರು ತೊಗೊಂಬರ್ತಾ ಇರೋ ಬಾಕ್ಸ್ನ ನಾವು ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ. ನಾವು ಜೊತೆಗೇ ಹೋಗ್ತಾ ಇದ್ವಿ. PUCನಲ್ಲಿ ನಮಗೆಲ್ಲರಿಗಿಂತ ನಮ್ಮ ಚಿಕ್ಕ ಕೆಲಸದಲ್ಲಿ ನನ್ನೇ ಎಷ್ಟು ಮಾಡಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಸವಿತಾ ಸಮಾಜದ ಬಂಧುಗಳೆಲ್ಲರೂ ಸೇರಿ ಈ ದಿವಸ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಒಂದು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಇದೇ ಸಮಯದಲ್ಲಿ ತ್ಯಾಗರಾಜ ಸ್ವಾಮಿಗಳ ಒಂದು ಸಂಗೀತ ಆರಾಧನೆಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇಡೀ ಜಿಲ್ಲೆಯ ಮತ್ತು ಇಡೀ ತಾಲೂಕಿನ ಸವಿತಾ ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಒಮ್ಮನಸ್ಸಿನಿಂದ ಒಟ್ಟುಗೂಡಿ ಈ ಒಂದು ಭಗವಂತನ ಸೇವೆಯನ್ನು ಮಾಡುವುದರ ಮೂಲಕ ಮತ್ತು ಸಂಗೀತದ ಕಲಾ ಆರಾಧನೆಯ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಒಂದುಗೂಡಿ ಎಲ್ಲ ಸಹೋದರ ಸಹೋದರಿಯರ ಭಾವನೆಯಿಂದ ಇಲ್ಲಿ ಇವತ್ತು ಬೆಳಿಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಮಹೋತ್ಸವವನ್ನು ಬಹಳ ಭಕ್ತಿಪೂರ್ವಕವಾಗಿ ಮತ್ತು ಅದ್ಭುತವಾಗಿ ಒಂದು ಯಶಸ್ವಿಯನ್ನುಗೊಳಿಸಿದ್ದಾರೆ. ಇದಕ್ಕೆ ಕಾರಣೀಕರ್ತರಾದಂಥ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಸವಿತಾ ಸಮಾಜದ ಕಲಾವಿದರು, ಅಂದರೆ ನಾದಸ್ವರ ಕಲಾವಿದರಾಗಿರ್ಬೋದು, ಡೋಲ್ ಕಲಾವಿದರಾಗಿರ್ಬೋದು, ಮತ್ತು ಸ್ಯಾಕ್ಸಫೋನ್ ಆಗಿರ್ಬೋದು, ಕ್ಲಾರಿನೆಟ್ ಆಗಿರ್ಬೋದು, ಅಷ್ಟೇ ಯಾಕೆ ಬಹಳ ವಿಶೇಷವಾಗಿ ನಾದಸ್ವರ ಮತ್ತು ಹಾಡುಗಾರಿಕೆ ಮತ್ತು ನಮ್ಮ ಪಕ್ಕದ ಹೊಸಕೋಟೆಯಿಂದ ಇಬ್ಬರು ಹೆಣ್ಮಕ್ಳು ಶಾಸ್ತ್ರೀಯವಾದ ಭರತನಾಟ್ಯ ಒಂದು ನೃತ್ಯವನ್ನು ಕೂಡ ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಈ ಒಂದು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರಿಂದ ಇಲ್ಲಿ ಭಕ್ತಿ ಮತ್ತು ಸಂಗೀತ ಮತ್ತು ನೃತ್ಯ ಮತ್ತು ಈ ಸಾಹಿತ್ಯದ ಕಲಾ ಪ್ರಕಾರಗಳು ಒಟ್ಟುಗೂಡಿ ಲಲಿತ ಕಲೆಗಳ ಒಂದು ಶ್ರೇಯೋಭಿವೃದ್ಧಿಗೆ ಈ ಒಂದು ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಈ ನಾದಸ್ವರ ಮತ್ತು ಡೋಲು ಈ ಒಂದು ಏನು ಕಲೆ ಇದೆ, ಇದು ದಕ್ಷಿಣ ಭಾರತದ ಒಂದು ಶಾಸ್ತ್ರೀಯವಾದಂಥ ಒಂದು ಸಂಗೀತದ ಪ್ರಕಾರ, ಕರ್ನಾಟಕ ಸಂಗೀತದ ಪ್ರಕಾರದಲ್ಲಿ ಇದು ಬಂದಿರತಕ್ಕಂಥದ್ದು. ಇದು ವಾಯುವಾದ್ಯದಲ್ಲಿ ಬಹಳ ಪ್ರಮುಖವಾದದ್ದು. ವಿಶೇಷವಾಗಿ ನಾವು ಇತಿಹಾಸವನ್ನು ಗಮನಿಸೋದಾದರೆ ದಕ್ಷಿಣ ಭಾರತದಲ್ಲಿ ದೇವಾಲಯಗಳಲ್ಲಿ ವಿಶೇಷವಾಗಿ ಈ ಒಂದು ವಾದ್ಯ ಬೆಳೆದು ಬಂದಿರತಕ್ಕಂಥದ್ದು. ದೇವಾಲಯಗಳಲ್ಲಿ ಹಿಂದೂ ಧರ್ಮದ ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮಗಳಿರಲಿ, ಅಲ್ಲಿ ನಾದಸ್ವರ ಮತ್ತು ಡೋಲು ವಾದನದ ಜೊತೆಗೆ ಮಂಗಳಾರತಿಯ ಜೊತೆಗೆ ದೇವರಿಗೆ ಒಂದು ಆರಾಧನಾ ಕಾರ್ಯಕ್ರಮ ನಡೆಯುವಂಥದ್ದು ಬಹಳ ಶಾಸ್ತ್ರೀಯವಾಗಿರ್ತಕ್ಕಂಥದ್ದು ಮತ್ತು ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಈ ಒಂದು ಕಲೆ ಉಳಿಸಿ ಬೆಳೆಸಬೇಕಾದ್ದು ಬರೀ ಸವಿತಾ ಸಮಾಜದವ್ರದ್ದಲ್ಲ, ಇಡೀ ಭಾರತೀಯರ ಎಲ್ಲ ಹಿಂದೂ ಸಂಸ್ಕೃತಿಯನ್ನು ಪೋಷಿಸುವಂತಹ, ಗೌರವಿಸುವಂತಹ ಮತ್ತು ಸಂಗೀತವನ್ನು ಆಸ್ವಾದಿಸುವ, ಗೌರವಿಸುವ ಎಲ್ಲರ ಒಂದು ಜವಾಬ್ದಾರಿಯಾಗಿದೆ. ಈ ಒಂದು ಸವಿತಾ ಸಮಾಜ ಏನಿದೆ ಇದು ಬಹಳ ಪ್ರಮುಖವಾಗಿ ಕ್ಷೌರಿಕ ವೃತ್ತಿ ಮತ್ತು ವಾದ್ಯ ಸಂಗೀತ ಇವೆರಡು ಪ್ರಧಾನವಾದ್ದು, ಹಾಗೂ ನಾಟಿ ವೈದ್ಯ ಪದ್ಧತಿ ಈ ಮೂರು ಪ್ರಧಾನವಾದಂಥ ಒಂದು ಉದ್ಯೋಗಗಳನ್ನು ಇವರು ಅನುಸರಿಸಿಕೊಂಡು ಬಂದಿದ್ದಾರೆ. ಇವರಿಗೆ ಹೆಚ್ಚಿನ ಪ್ರೋತ್ಸಾಹ, ಒಂದು ಸಂಗೀತ ಕಲಾ ವಾದ್ಯ ನುಡಿಸುವಂಥವರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಗೌರವ ನೀಡಿದರೆ ಈ ಒಂದು ಕಲೆ ಮುಂದೆ ಪರಂಪರಾಗತವಾಗಿ ಬೆಳೀತಾ ಹೋಗ್ತದೆ. ಇವತ್ತಿನ ಜನ್ರೇಷನ್ನು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಈ ಒಂದು ನಾದಸ್ವರ ಆಗಲಿ, ಡೋಲ್ ಆಗಲಿ, ಇದನ್ನು ಕಲೀಲಿಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಇದನ್ನು ನಾವು ನಂಬ್ಕೊಂಡ್ರೆ ನಾವು ಬದುಕನ್ನು ನಡೆಸಲಿಕ್ಕಾಗ್ತದೆ ಮತ್ತು ಸಮಾಜದಲ್ಲಿ ನಮಗೆ ಗೌರವ ಸಿಗುತ್ತಿದೆ ಅನ್ನುವಂಥ ಒಂದು ಅನುಮಾನ ಇವತ್ತಿನ ಜನ್ರೇಷನಲ್ಲಿದೆ. ಅದು ಹೋಗಬೇಕಾದ್ರೆ ಸಮಾಜ ಇದನ್ನು ಉಳಿಸಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾದಂಥ ಜವಾಬ್ದಾರಿ ಸಮಾಜದ ಮೇಲೆ ಇದೆ. ಸೊ ವಾದ್ಯಗಳೇನಾದರೂ ಮುಂದೆ ಅದು ನುಡಿಸುವವರ ಸಂಖ್ಯೆ ಕಡಿಮೆ ಆದರೆ ಕ್ರಮೇಣ ಅದೊಂದು ವಾದ್ಯ ಮರೆಯಾಗ್ಬೋದು, ಆ ಸಂಸ್ಕೃತಿ ದೂರ ಆಗ್ಬೋದು. ಆ ಸಂಸ್ಕೃತಿ ದೂರವಾದರೆ ಅದು ಭಾರತೀಯ ಸಂಸ್ಕೃತಿಗೆ ಆದಂಥ ನಷ್ಟ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ವಸಂತಕುಮಾರ್. ನಾನು ಹಣಕಾಸು ಅಧಿಕಾರಿಯಾಗಿದ್ದೀನಿ ಬೆಂಗಳೂರು. ಇದೇ ಸಮಾಜದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಬಂದಿದ್ದೇನೆ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ, ಚಿಕ್ಕಬಳ್ಳಾಪುರ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರು. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಕಲಾವಿದರನ್ನು ಗೌರವಿಸುವುದಕ್ಕಾಗಿ ಹಾಗೂ ಪ್ರೋತ್ಸಾಹಿಸೋದಕ್ಕಾಗಿ ಮತ್ತು ನಮ್ಮ ಈ ಜಿಲ್ಲೆಯ ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಸಮಾಜದಲ್ಲಿ ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ.
ಯಾಕೆ ಅಂದರೆ ಈ ನಮ್ಮ ಹೆಣ್ಮಕ್ಳು ಜಾಸ್ತಿ ಈ ಕಾರ್ಯಕ್ರಮಗಳಿಗೆ ನಮ್ಮ ಕಾರ್ಯಕ್ರಮಗಳಿಗೆ ಬರೋದಿಲ್ಲ. ಆದ್ದರಿಂದನೇ ಕಲ್ಯಾಣೋತ್ಸವವನ್ನು ಆಯೋಜನೆ ಮಾಡಿ ಅವರೆಲ್ಲರೂ ಇವತ್ತು ಬಂದು ವಿಜೃಂಭಣೆಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೂ ಕಲಾವಿದರಿಗೆ ಆರಾಧನೆಯನ್ನು ಈ ದಿನ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಮ ಕಲಾವಿದರು ಸಾಂಸ್ಕೃತಿಕವಾಗಿ ಇತಿಹಾಸಪೂರ್ವಕವಾಗಿ ನಮ್ಮ ಕಲಾವಿದರಿದ್ದಾರೆ. ಅವರಿಗೆ ಉತ್ತಮವಾದ ಗೌರವ ಸಿಗಬೇಕು. ರಾಜ್ಯದೆಲ್ಲೆಡೆ ಅವ್ರಿಗೊಂದು ಪ್ರಾತಿನಿಧ್ಯ ಸಿಗಬೇಕು. ಹಾಗೂ ರಾಜ್ಯ ಸರ್ಕಾರ ಪ್ರತಿ ವರ್ಷ ಅವರನ್ನು ಗೌರವಿಸಿ ಅವರಿಗೆ ಒಂದು ಆದ್ಯತೆ ನೀಡಬೇಕಂತೇಳಿ ಈ ಕಾರ್ಯಕ್ರಮಗಳನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ರಾಜ್ಯ ಸರ್ಕಾರ ನಮ್ಮ ಕಲಾವಿದರಿಗೆ ನೀಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಹಾಗೂ ರಾಜ್ಯ ಸವಿತಾ ಸಮಾಜಕ್ಕೂ ಒಂದು ಮನವಿನ ಕೊಡುತ್ತಾ ನನ್ನ ಹೇಳಿಕೆಯನ್ನ ನಿಲ್ಲಿಸ್ತಾ ಇದ್ದೀನಿ. ರಾಘವೇಂದ್ರ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು, ಸವಿತಾ ಸಮಾಜ.